ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ಎಲ್ರಿಗೂ ನಮಸ್ಕಾರ. ಮಾಘ ನವರಾತ್ರಿಯ 8ನೇ ದಿನ ಬಗಳಾಮುಖಿ ದೇವಿಯನ್ನು ಆರಾಧನೆ ಮಾಡಲಾಗುತ್ತೆ. ಸತ್ಯಯುಗದಲ್ಲಿ ಒಂದು ಭೀಕರ ಚಂಡಮಾರುತ ಸೃಷ್ಟಿಯಾಯಿತು. ಅದರಿಂದ ಅದು ಸೃಷ್ಟಿಯ ಒಂದು ಅಳಿವಿಗೆ ಕಾರಣ ಆಗ್ತಾಯಿತ್ತು. ವಿಷ್ಣು ಏನು ಮಾಡ್ತಾನೆ, ತ್ರಿಪುರ ಸುಂದರಿ ದೇವಿಯನ್ನು ಪ್ರಾರ್ಥನೆ ಮಾಡಿದಾಗ ಅವಳು ಹರಿದ್ರಾ ಸರೋವರದ ದಡದಲ್ಲಿ ಬಗಳಾಮುಖಿ ರೂಪದಲ್ಲಿ ಪ್ರಕಟವಾಗಿ ಚಂಡಮಾರುತವನ್ನು ಶಾಂತಗೊಳಿಸ್ತಾಳೆ. ಮದನ್ ಎಂಬ ರಾಕ್ಷಸ ತಪಸ್ಸಿನಿಂದ ವಾಕ್ಸಿದ್ಧಿ ವರವನ್ನು ಪಡೆದು ಜನರನ್ನು ಸಂಕಷ್ಟಕ್ಕೀಡು ಮಾಡ್ತಿರ್ತಾನೆ. ದೇವತೆಗಳ ಕೋರಿಕೆಯ ಮೇರೆಗೆ ಬಗಳಾಮುಖಿ ದೇವಿ ಮದನನ ನಾಲಿಗೆಯನ್ನು ತನ್ನ ಕೈಯಿಂದ ಹಿಡಿದು ಅವನನ್ನು ಮೂಕರನ್ನಾಗಿ ಮಾಡಿ ನಂತರ ಅವನನ್ನು ಸಂಹಾರ ಮಾಡ್ತಾಳೆ. ಇದು ದುಷ್ಟರ ಮಾತು ಮತ್ತು ಶಕ್ತಿಯನ್ನು ಬಗಳಾಮುಖಿ ತಡಿತಾಳೆ ಅನ್ನೋದನ್ನು ಸೂಚಿಸ್ತಕ್ಕಂಥದ್ದು. ಬಗಳ ಅಂದರೆ ವಧು ಅಥವಾ ಮೋಹಕ ರೂಪ ಅಂತ ಅರ್ಥ. ಅವಳು ಅರಿಶಿಣದ ಬಣ್ಣದಲ್ಲಿ ಇರ್ತಾಳೆ. ಇದು ಬುದ್ಧಿವಂತಿಕೆ ಮತ್ತು ಜ್ಞಾನದ ಸಂಕೇತ. ಇನ್ನೊಂದು ಅರ್ಥ ಏನಪ್ಪ ಅಂದರೆ, ಬಗಲ ಅಂದರೆ ಕಡಿವಾಣ ಹಾಕೋದು ಅಂತ, ಮುಖಿ ಅಂದರೆ ಬಾಯಿ ಅಂತ. ಬಗಳಾಮುಖಿ ಅಂದರೆ ನಾಲಿಗೆ ಮತ್ತು ಮನಸ್ಸು ಎಲ್ಲ ಚಲನೆಗಳನ್ನು ನಿಗ್ರಹಿಸಿ ಅವುಗಳನ್ನು ದೈವಿಕ ಆಜ್ಞೆಗೆ ಒಳಪಡಿಸ್ತಕ್ಕಂಥವಳು ಅಂತ. ಅವಳು ಹಳದಿ ವಸ್ತ್ರಗಳನ್ನು ಧರಿಸಿ ಹಳದಿಯ ಆಭರಣಗಳಿಂದ ಅಲಂಕರಿಸಲ್ಪಟ್ಟಿರ್ತಾಳೆ. ಮತ್ತು ಚಿನ್ನದ ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದಾಳವಳು. ಒಂದು ಕೈನಲ್ಲಿ ರಾಕ್ಷಸನ ನಾಲಿಗೆ ಇಟ್ಕೊಂಡು ಅಥವಾ ಕೂದಲು ಹಿಡಿದುಕೊಂಡಿದ್ದಾಳೆ, ಮತ್ತೊಂದು ಕೈನಲ್ಲಿ ಗದೆಯನ್ನು ಹಿಡಿದುಕೊಂಡು ಹೊಡೆಯೋಕ್ಕೆ ಅಂತ ಹೊರಟು ಬಿಟ್ಟಿದ್ದಾಳೆ. ಅವಳು ಮುಖಭಾವ ಶಾಂತವಾಗಿದ್ದರೂ ಏನೋ ಆರ್ಡರ್ ಮಾಡ್ತಾ ಇದ್ದಾಳೆ ಅನ್ನೋ ಹಾಗೆ ಆಜ್ಞೆ ನೀಡೋ ಹಾಗೆ ಇದೆ. ವಾಕ್ ಸಿದ್ಧಿಗಾಗಿ ಇವಳನ್ನು ಆರಾಧನೆ ಮಾಡಲಾಗುತ್ತೆ. ಬಗಳಾಮುಖಿ ಕುಜನನ್ನು, ಮಂಗಳನನ್ನು ಪ್ರತಿನಿಧಿಸ್ತಾಳೆ. ಈ ಏನಕ್ಕೆ ಆರಾಧನೆ ಮಾಡೋದ್ರಿಂದ ಏನಪ್ಪ ಅಂದರೆ, ಒಂದು ಕುಜದೋಷ ಸಮಸ್ಯೆ ನಿವಾರಣೆ ಆಗುತ್ತೆ, ಶತ್ರುಗಳು ಮತ್ತು ಕಾನೂನು ಹೋರಾಟಗಳನ್ನು ಜಯಿಸಲಿಕ್ಕೆ ಅನುಕೂಲ ಆಗುತ್ತೆ, ಮನಸ್ಸು ಮಾತು ಮತ್ತು ವಿನಾಶಕಾರಿ ಆಲೋಚನೆಗಳ ಮೇಲೆ ನಿಯಂತ್ರಣವನ್ನು ಸಾಧಿಸಬಹುದು, ಮಾನಸಿಕ ಅಥವಾ ಶಕ್ತಿಯುತ ದಾಳಿಗಳಿಂದ ರಕ್ಷಿಸಲಿಕ್ಕೆ ಇವಳನ್ನು ಆರಾಧನೆ ಮಾಡಲಾಗುತ್ತೆ. ಬಗಳಾಮುಖಿನ ವಿಷ್ಣುವಿನ ಕೂರ್ಮಾವತಾರದೊಂದಿಗೆ ಸಂಬಂಧವನ್ನು ಕಲ್ಪಿಸ್ತಾರೆ. ಇವಳ ಆರಾಧನೆಯಿಂದ ವಾದ, ಚರ್ಚೆ ಅಥವಾ ಕಾನೂನು ವಿಷಯಗಳಲ್ಲಿ ಗೆಲುವು ಖಂಡಿತ ಸಿಗುತ್ತೆ. ಇನ್ನು ಅಸೂಯೆ, ಶಾಪ, ಮಾಟ, ಮಂತ್ರ ಅಥವಾ ಗಾಸಿಪ್ಗಳಿಂದ ರಕ್ಷಣೆ ಮಾಡಲಿಕ್ಕೂ ಕೂಡ ಇವಳು ಆರಾಧನೆ ಮಾಡ್ತಾರೆ. ಇನ್ನು ಆಳವಾದ ಆಂತರಿಕ ಸ್ಥಿರತೆಗೆ ಸಹಾಯ ಮಾಡುತ್ತೆ. ಅವಳು ನಿಮ್ಮ ಶಕ್ತಿಯನ್ನು ಹೇಗೆ ಹಿಂದಕ್ಕೆ ತೆಗೆದುಕೋಬೇಕು ಅನ್ನೋದನ್ನು ಹೇಳಿಕೊಡ್ತಾಳೆ. ಸ್ಥಿರವಾಗಿರಿ, ಮೌನವಾಗಿರಿ, ಸಾರ್ವಭೌಮರಾಗಿರಿ ಅನ್ನೋದು ಅವಳ ಆಜ್ಞೆಯಾಗಿದೆ. ಈಗ ಬಗಳಾಮುಖಿ ದೇವಿಯ ಅಷ್ಟೋತ್ರವನ್ನು ಹೇಳ್ತಾ ಇದ್ದೀನಿ. ಅಥ ಬಗಳಾಮುಖಿ ಅಷ್ಟೋತ್ತರ ಶತನಾಮಾವಳಿ. ಓಂ ಬಗಳಾ ವಿಷ್ಣುವನಿತಾ ವಿಷ್ಣುಶಂಕರ ಭಾಮಿನಿ ಬಗಳಾ ದೇವ ಮಾತಾ ಚ ಮಹಾವಿಷ್ಣು ಪ್ರಸೂರಪಿ ಮಹಾಮತ್ಸ್ಯ ಮಹಾಕೂರ್ಮ ಮಹಾವಾರಾಹರೂಪಿಣಿ ನಾರಸಿಂಹ ಪ್ರಿಯ ರಮ್ಯಾ ವಾಮನಾ ಪಟುರೂಪಿಣಿ ಜಾಮದಗ್ನಿಸ್ವರೂಪಾ ಚ ರಾಮ ಪ್ರಪೂಜಿತಾ ಕೃಷ್ಣಾ ಕಪರ್ದಿನಿ ಕೃತ್ಯ ಕಲಹಾಚರಿಕಾರಿಣಿ ಬುದ್ಧಿರೂಪಾ ಬುದ್ಧಭಾರ್ಯಾ ಬೌದ್ಧ ವಾಷಂಢಖಂಡಿನಿ ಕಲ್ಕಿರೂಪಾ ಕಲಹರ ಕಲಿದುರ್ಗತಿನಾಶಿನಿ ಕೋಟಿ ಸೂರ್ಯ ಪ್ರತೀಕಾಶ ಕೋಟಿ ಕಂದರ್ಪಮೋಹಿನಿ ಕೇವಲ ಕಠಿಣ ಕಾಳಿ ಕಲಾ ಕೈವಲ್ಯದಾಯಿನಿ ಕೇಶವಿ ಕೇಶವಾರಾಧ್ಯ ಕಿಶೋರಿ ಕೇಶವಸ್ತುತ ರುದ್ರರೂಪ ರುದ್ರಮೂರ್ತಿ ರುದ್ರಾಣಿ ರುದ್ರದೇವತಾ ನಕ್ಷತ್ರರೂಪ ನಕ್ಷತ್ರ ನಕ್ಷತ್ರೇಶ ಪ್ರಪೂಜಿತಾ ನಕ್ಷತ್ರೇಶ ಪ್ರಿಯಾ ಸೀತಾ ನಕ್ಷತ್ರ ಪ್ರತಿವಂದಿತಾ
नागिनी नागजननी नागराजप्रवन्दिता नागेश्वरी नागकन्या नागरीचनगात्मजा नगाधिराजतनया नगराजप्रपूजिता नवीना नीरदा पीता श्यामा सौन्दर्यकारिणी रक्ता नीला घना शुभ्रा श्वेता सौभाग्यदायिनी सुन्दरी सुभगा सौम्या स्वर्णाम्भा स्वर्गत्रिपदा अपुत्रा सकली रेखा शत्रुसंहारकारिणी भामिनी च तथा माया स्तंभिनी मोहिनी शुभौ रागद्वेषकरी रात्रि कौरवध्वंसकारिणी यक्षिणी सिद्धनिवहा सिद्धेशा सिद्धिरूपिणी लंकापतिध्वंसकरी लंकेशा रिपुवंदिता लंकानाथाकुलहरा महारावणहारिणी देवदानवसिद्धौघा पूजिता परमेश्वरी पुराणरूपा परमा परतन्त्रविनाशिनी वरदा वामना वरदाराध्या वरदानपरायणा परदेशप्रिया वीरा वीरभूषणभूषिता वसुधा बहुधा वाणी ब्रह्मरूपा वरासना बलदा पीतवसना पीतभूषणभूषिता पीतपुष्पपीतहारा पीतस्वरूपिणी इति ते कथितं विप्रानाम्नामष्टोत्तरं शतम्. श्रीजगदम्बार्पणमस्तु.